ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಎಷ್ಟು ಶ್ರೀಮಂತೆ ಗೊತ್ತಾ? ಇವರ ದುಡ್ಡಿನ ಕೋಟೆ ಒಳಗೆ ಏನೇನಿದೆ, ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ, ಒಂದು ದಿನದ ಆದಾಯ ಎಷ್ಟು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ದೆಹಲಿಯಲ್ಲಿದೆ 3 ಎಕರೆ ಕೃಷಿ ಜಮೀನು. ಫ್ರೆಂಡ್ಸ್, ಸೋನಿಯಾ ಗಾಂಧಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 2 ಕಡೆ ಕೃಷಿ ಜಮೀನು ಹೊಂದಿದ್ದಾರೆ. 2 ಜಮೀನು ಸೇರಿಸಿದ್ರೆ 3.28 ಎಕರೆ ಆಗುತ್ತೆ. ಇದರ ಒಟ್ಟು ಮೌಲ್ಯ ಬರೋಬ್ಬರಿ 7.29 ಕೋಟಿ ರೂಪಾಯಿ. ಕೃಷಿಯೇತರ ಸೈಟ್ ಇಲ್ಲ, ವಾಣಿಜ್ಯ ಕಟ್ಟಡವೂ ಇಲ್ಲ. ಹೌದು ಫ್ರೆಂಡ್ಸ್, ಸೋನಿಯಾ ಗಾಂಧಿ ತಮ್ಮ ಹೆಸರಲ್ಲಿ ಕೃಷಿಯೇತರ ಸೈಟ್ ಆಗಲಿ ಮತ್ತು ವಾಣಿಜ್ಯ ಕಟ್ಟಡಗಳಾಗಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಹುಟ್ಟೂರು ಇಟಲಿಯಲ್ಲಿದೆ ಮನೆಯ ಪಾಲು. ಸೋನಿಯಾ ಗಾಂಧಿ ಹುಟ್ಟೂರಾದ ಇಟಲಿ ದೇಶದಲ್ಲಿ ಅನುವಂಶೀಯವಾಗಿ ಬಂದ ಮನೆಯ ಪಾಲನ್ನ ಹೊಂದಿದ್ದಾರೆ. ಈ ಮನೆಯಲ್ಲಿ ಸೋನಿಯಾ ಗಾಂಧಿ ಪಾಲಿನ ಮೌಲ್ಯ 23.20 ಲಕ್ಷ ರೂಪಾಯಿ. ಅಂದ್ಹಾಗೆ ಇವರು ಹುಟ್ಟಿದ್ದು ಇಟಲಿಯ ಲೂಸಿಯಾನಾ ಸಮೀಪದ ಕೊಂಟ್ರಾಡ ಮೈನಿ ಎಂಬಲ್ಲಿ. 1/4 ಕೆಜಿ ಚಿನ್ನ, 88 ಕೆಜಿ ಬೆಳ್ಳಿ ಒಡತಿ. ಸೋನಿಯಾ ಗಾಂಧಿ ಬಳಿ 1/4 ಕೆಜಿಯಷ್ಟು ಚಿನ್ನವಿದೆ. ಇದರ ಮೌಲ್ಯ 24.24 ಲಕ್ಷ ರೂಪಾಯಿ. ಹಾಗೆ ಬರೋಬ್ಬರಿ 82 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 35.72 ಲಕ್ಷ. ಎರಡೂ ಸೇರಿಸಿದ್ರೆ ಒಟ್ಟು 59.97 ಲಕ್ಷ ಮೌಲ್ಯದ ಚಿನ್ನಾಭರಣಗಳಿವೆ. 2.5 ಕೋಟಿಯ ಷೇರು ಬಾಂಡ್. ಸೋನಿಯಾ ಗಾಂಧಿ ವಿವಿಧ ಕಂಪನಿ ಮತ್ತು ಸಂಸ್ಥೆಗಳ ಷೇರು, ಬಾಂಡ್ ಮತ್ತು ಡಿಬೆಂಚರ್ ನಲ್ಲಿ ಬರೋಬ್ಬರಿ 2.44 ಕೋಟಿ ಹೂಡಿಕೆ ಮಾಡಿದ್ದಾರೆ. ಇದರಲ್ಲಿ HDFC, ಕೋಟ್ಯಾಕ್, ರಿಲಯನ್ಸ್ ಕಂಪನಿಗಳ ಮ್ಯೂಚುವಲ್ ಫಂಡ್ ಕೂಡ ಸೇರಿವೆ. PPF ರೂಪದಲ್ಲಿ 72 ಲಕ್ಷ ರೂಪಾಯಿ. ಸೋನಿಯಾ ಗಾಂಧಿ PPF ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ನಲ್ಲಿ 72 ಲಕ್ಷ ರೂಪಾಯಿ ಇದೆ. ರಾಹುಲ್ ಗಾಂಧಿಗೆ ಕೊಟ್ಟಿದ್ದಾರೆ ಸಾಲ. ಸೋನಿಯಾ ಗಾಂಧಿ ಮಗ ರಾಹುಲ್ ಗಾಂಧಿಗೆ 5 ಲಕ್ಷ ರೂಪಾಯಿ ವೈಯಕ್ತಿಕ ಸಾಲ ಕೊಟ್ಟಿದ್ದಾರೆ. ಇದ್ ಬಿಟ್ರೆ ಬೇರೆ ಯಾರಿಂದಲೂ ಇವರಿಗೆ ಸಾಲ ವಾಪಸ್ ಬರ್ಬೇಕಿಲ್ಲ. ಸೋನಿಯಾ ಗಾಂಧಿ ಒಟ್ಟು ಆಸ್ತಿ ಎಷ್ಟು? ಫ್ರೆಂಡ್ಸ್, ಸೋನಿಯಾ ಗಾಂಧಿ ತಮ್ಮ ಒಟ್ಟು ಆಸ್ತಿ 11.82 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯ ಸೊಸೆ, ಮತ್ತೊಬ್ಬ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯ ಪತ್ನಿ ಬಳಿ ಬರೀ 11 ಕೋಟಿ ಆಸ್ತಿ ಇರೋದ ಅನಿಸಬಹುದು. ಇಷ್ಟೇ ಇರೋದು ಅಂತ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡಿದ್ದಾರೆ. ಕೋಟಿ ಒಡತಿಯಾದ್ರೂ ಸ್ವಂತ ಕಾರಿಲ್ಲ. ಹೌದು ಫ್ರೆಂಡ್ಸ್, ಸೋನಿಯಾ ಗಾಂಧಿ 11.82 ಕೋಟಿ ಮೌಲ್ಯದ ಆಸ್ತಿಪಾಸ್ತಿಗೆ ಒಡತಿಯಾಗಿದ್ರು ಇವರ ಬಳಿ ಒಂದೇ ಒಂದು ಸ್ವಂತ ಕಾರ್ ಆಗಲಿ ಅಥವಾ ಇತರೆ ವಾಹನವಾಗಲಿ ಇಲ್ಲ. ಒಂದೇ 1 ರೂಪಾಯಿ ಸಾಲ ಮಾಡಿಲ್ಲ. ಕೆಲ ರಾಜಕಾರಣಿಗಳು ಕೋಟಿಗಟ್ಟಲೆ ಆಸ್ತಿ ಘೋಷಿಸಿಕೊಂಡು ಕೋಟಿಗಟ್ಟಲೆ ಸಾಲ ಬಾಕಿ ಇರೋದಾಗಿ ತೋರಿಸಿಕೊಳ್ತಾರೆ. ಆದ್ರೆ ಸೋನಿಯಾ ಗಾಂಧಿ 1 ರೂಪಾಯಿ ಸಾಲ ಬಾಕಿ ಉಳಿಸಿಕೊಂಡಿಲ್ಲ. ಇವರ ಒಂದು ದಿನದ ಆದಾಯ ಎಷ್ಟು ಗೊತ್ತಾ? ಸೋನಿಯಾ ಗಾಂಧಿ ತಮ್ಮ ವಾರ್ಷಿಕ ಆದಾಯ 9.61 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ತಿಂಗಳಿಗೆ 80,000, ದಿನಕ್ಕೆ 2,600 ರೂಪಾಯಿ ಆಗುತ್ತೆ. ಇವರಿಗೆ ಎಲ್ಲೆಲ್ಲಿಂದ ಆದಾಯ ಬರುತ್ತೆ ಅಂತ ನೋಡೋದಾದ್ರೆ ಸಂಸದೆ ಸ್ಥಾನಕ್ಕೆ ಬರುವ ವೇತನ, ಬಾಡಿಗೆ ಹಣ, ಬ್ಯಾಂಕ್ ಬಡ್ಡಿ, ರಾಯಲ್ಟಿ ಹಣ ಇತ್ಯಾದಿ ಇತ್ಯಾದಿ. ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ? ಸೋನಿಯಾ ಗಾಂಧಿ ಇಟಲಿಯಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗೆ ಸಂಬಂಧಿಸಿದಂತೆ 3 ವರ್ಷದ ಕೋರ್ಸ್ ಮುಗಿಸಿದ್ದಾರೆ. ನಂತರ ಯುನೈಟೆಡ್ ಕಿಂಗ್ಡಮ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಲೆನಾಕ್ಸ್ ಕುಕ್ ಸ್ಕೂಲ್ ನಲ್ಲಿ ಇಂಗ್ಲಿಷ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದಾರೆ. ಸರ್ಟಿಫಿಕೇಟ್ ಕೋರ್ಸ್ ಅಂದ್ರೆ ಡಿಗ್ರಿಗಿಂತ ಕಮ್ಮಿ. ಲೆನಾಕ್ಸ್ ಕುಕ್ ಸ್ಕೂಲ್ ನಲ್ಲಿ ಸೋನಿಯಾ ಗಾಂಧಿ ಓದುತ್ತಿದ್ದಾಗಲೇ ರಾಜೀವ್ ಗಾಂಧಿ ಪರಿಚಯವಾಗಿದ್ದು, ಪರಿಚಯ ಪ್ರೀತಿಯಾಗಿ ಬದಲಾಗಿದ್ದು. ಸೋನಿಯಾಗೆ ಆಗ 18 ರಿಂದ 19 ವರ್ಷ ವಯಸ್ಸು. ಬಾಕಿ ಇದೆ ಒಂದು ಕ್ರಿಮಿನಲ್ ಕೇಸ್. ಸೋನಿಯಾ ಗಾಂಧಿ ವಿರುದ್ಧ ಒಂದು ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇದು ದಿ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ನ ಶೇರ್ ಹೋಲ್ಡರ್ಸ್ಗೆ ಮೋಸ ಮಾಡಿದ ಆರೋಪಕ್ಕೆ ಸಂಬಂಧಿಸಿದ್ದು. ಅಂದ್ಹಾಗೆ ದಿ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ ಅನ್ನೋದು ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡುವ ಕಂಪನಿ.
ಸೋ ಫ್ರೆಂಡ್ಸ್, ಇದಿಷ್ಟು ಸೋನಿಯಾ ಗಾಂಧಿ ಎಷ್ಟು ಶ್ರೀಮಂತೆ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ಎಷ್ಟು ಓದಿದ್ದಾರೆ, ಏನು ಓದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.